ಬನ್ನಿ ಶಿವಪುರ ನೆಲಗದ್ರನಹಳ್ಳಿ ಹತ್ರ ಶಿವಪುರದಲ್ಲಿ ಒಂದು ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ. ನೋಡಿ ರೋಡ್ ಬಿಟ್ಟು ನೋಡೋದಾದರೆ ನೀವು ರೋಡು ದೊಡ್ಡದಾಗೇ ಇದೆ ಮತ್ತು ಕಾರ್ನರಿಂದ 3ನೇ ಸೈಟ್ ಆಗಿರ್ತದೆ. ನಿಜವಾಗೂ ಮನೆ ಒಂದು 7 ಇಯರ್ 8 ಇಯರ್ ಓಲ್ಡ್ ಬಿಲ್ಡಿಂಗು. ಮನೆ ನಿಮಗೆ ತುಂಬಾ ಇದು ಪೀಣ್ಯ ಇಂಡಸ್ಟ್ರಿಯಲ್ಗಾದರೆ ನಿಮಗೆ ತುಂಬಾ ಹತ್ರ, ಇಂಡಸ್ಟ್ರಿಯಲ್ ಇರೋರು ತೊಗೊಳೋದಕ್ಕೆ ತುಂಬಾ ಹತ್ರ. ಮತ್ತು ಇನ್ನೊಂದು ಅಂದರೆ ಬಾಡಿಗೆಗೆ ತುಂಬಾ ಚೆನ್ನಾಗಿ ಹೋಗುತ್ತೆ. ನೋಡಿ ನಾನು ತೋರಿಸ್ತಾ ಇರೋ ಬಿಲ್ಡಿಂಗು ನೀವು ಈಚೆಯಿಂದ ನೋಡೋದಾದರೆ ಇದೇ ಬಿಲ್ಡಿಂಗು. G+3 ಇದೆ. G+3 2.5 ಇದೆ. G+3 ಅಂದ್ಕೊಳ್ಳಿ. ಬನ್ನಿ, ನಾನು ಕೆಳಗಡೆ ಇವಾಗ ಮನೆ ಡಬಲ್ ಬೆಡ್ರೂಮ್ ಮನೆ ಇದೆ. ಮತ್ತು ಇನ್ನೊಂದಂದರೆ ಸೆಟ್ ಪ್ಯಾಕ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಸೈಡ್ ಮಾತ್ರ, ಇನ್ನೊಂದು ಸೈಡ್ ಮುಂದೆಗಡೆ ಸ್ವಲ್ಪ ಜಾಗ ಇದೆ, ಸೆಟ್ ಪ್ಯಾಕ್ ಇದೆ. ಮತ್ತು ಒಂದು ಸೈಡ್ ಮಾತ್ರ ಸೆಟ್ ಪ್ಯಾಕ್ ಇಲ್ಲ, ಜಾಯಿಂಟ್ ಕೊಡೆ ಬರುತ್ತೆ. ಮೀಟ್ರ್ಗಳು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಎಷ್ಟು ಮೀಟ್ರ್ ಇದೆ ಅಂತಲೂ. 7 ಮೀಟ್ರ್ ಬರುತ್ತೆ ಒಟ್ಟು. ಒಂದು ಸೈಡಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಸೆಟ್ ಪ್ಯಾಕ್, ಅದನ್ನು ನಾನು ನಿಮಗೆ ತೋರಿಸ್ತೇನೆ ಈಗ. ನೋಡಿ ಫುಲ್ ಫ್ರೀಯಾಗಿ ಸೆಟ್ ಪ್ಯಾಕ್ ಇದೆ, ಓಕೆನಾ. ಈ ಕಡೆ ಕೂಡ ನಿಮಗೆ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ. ನಿಮಗೆ ಬಾಡಿಗೆ ಪರ್ಪಸ್ ನೋಡೋದಾದರೆ ನಿಜವಾಗೂ ತುಂಬಾ ಚೆನ್ನಾಗಿದೆ. ಇಂಡಸ್ಟ್ರಿಯಲ್ ಅಟ್ಯಾಚ್ ಇರೋದ್ರಿಂದ ಬಾಡಿಗೆ ಚೆನ್ನಾಗಿ ಬರ್ತಾರೆ. ನೋಡಿ ಇದು ಡಬಲ್ ಬೆಡ್ರೂಮ್ ಮನೆ, ಕಿಚನ್ ಬರುತ್ತೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಈ ಫಸ್ಟ್ ಫ್ಲೋರಲ್ಲಿ ಬಂದು ನಿಮಗೆ ಒಂದು ಸಿಂಗಲ್ BHK ಒಂದು ಹಾಲು ಕಿಚನು. ಅದು ಬಿಟ್ಟರೆ ಸೆಕೆಂಡ್ ಫ್ಲೋರ್ ಕೂಡ ಅದೇ ಥರ ಒಂದು ಸಿಂಗಲ್ ಬೆಡ್ರೂಮ್ ಒಂದು ಹಾಲು ಕಿಚನ್ ಇದೆ. ಎಲ್ಲ ಬಾಡಿಗೆಗಿದ್ದಾರೆ, ಎಲ್ಲರೂ ಕೆಲಸಕ್ಕೆ ಹೋಗಿರೋದ್ರಿಂದ ಯಾವ ಮನೆಯೂ ಓಪನ್ ಇಲ್ಲ. ಹಾಗಾಗಿ ನಾನು ಮನೆ ತೋರಿಸೋ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಎಷ್ಟು ಮನೆ ಇದೆ ಅಂತ ಡೀಟೇಲ್ಸ್ ಅಷ್ಟೇ ಕೊಟ್ಟಿರ್ತೀನಿ. ಒಂದು ಹಾಲು ಕಿಚನ್ ಏನೋ ಓಪನ್ ಇದೆ, ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ. ಸಾರಿ, ಏಕಾತ, ಬಿ ಖಾತ ಅಲ್ಲ, ಏಕಾತ ಇದು. ಏಕಾತ ಪ್ಲಾನ್ ಅಪ್ರೂವಲ್ ಕೂಡ ರೆಡಿ ಇರೋವಂಥ ಮನೆ, ಪ್ಲಾನ್ ಅಪ್ರೂವಲ್ ಆಗಿದೆ. ಈ ಸೊತ್ತು ಕೂಡ ರೆಡಿ ಇದೆ. ನೋಡಿ ಇದು ಹಾಲು ಕಿಚನ್ನು. ಸೇಮ್ ಒಟ್ಟು 3 ಹಾಲು ಕಿಚನ್ ಇದೆ, 2 ಸಿಂಗಲ್ ಬೆಡ್ರೂಮ್ ಇದೆ, 1 ಡಬಲ್ ಬೆಡ್ರೂಮ್ ಇದೆ. ಬನ್ನಿ ಈಗ ಫುಲ್ಲು ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಮೇಲ್ಗಡೆ ಕೂಡ ಒಂದು ಹಾಲು ಕಿಚನ್ ಓಪನ್ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಟಾಪಲ್ಲಿ ಇದೊಂದು ಮನೆ ಖಾಲಿಯಾಗಿದೆ, ಪೇಂಟ್ ಕೂಡ ಹೊಡ್ಸೋಕ್ಕೆ ರೆಡಿ ಮಾಡಿದ್ದಾರೆ. ರೆಡಿ, ಅದು ಬುಕ್ ಆಗಿದೆ ಬಾಡಿಗೆಗೆ. ನೀವು ಒಂದು ಮನೆಗೆ ಡಬಲ್ ಬೆಡ್ರೂಮಲ್ಲಿ ಇದ್ದುಕೊಂಡ್ರು ಮಿನಿಮಮ್ ಒಂದು 25,000 ರೆಂಟ್ ಬರುವಂಥ ಮನೆ ಆಗಿರ್ತದೆ. ರೆಂಟ್ ಫುಲ್ ರೆಂಟಿಗೆ ಕೊಟ್ಟರೆ ನಿಮಗೆ ಮಿನಿಮಮ್ 25, ಕೆಳಗಡೆದು ಒಂದು 15,000 ಅಂದ್ರೆ 40,000 ರೂಪಾಯಿ ರೆಂಟ್ ಬರುವಂಥ ಮನೆ. ಅದೇ ಇದು ಇನ್ನೊಂದು ಸಿಂಗಲ್ ಹಾಲು ಕಿಚನ್ ಮೇಲ್ಗಡೆ ಇರೋವಂಥದ್ದು. ಫುಲ್ಲು ನಾನು ನಿಮಗೆ ಮನೆ ಇಷ್ಟೇ ತೋರ್ಸೋಕ್ಕಾಗೋದು, ಯಾಕಂದರೆ ಎಲ್ಲ ಮನೆಯಲ್ಲೂ ಬಾಡಿಗೆಗಿದ್ದಾರೆ, ಎಲ್ಲರೂ ಕೆಲಸಕ್ಕೆ ಹೋಗಿರೋ ಉದ್ದೇಶದಿಂದ ಎಲ್ಲ ಮನೆಯೂ ತೋರ್ಸೋಕ್ಕಾಗಿಲ್ಲ. ನೀವು ಬಂದಾಗ ನಾನು ಒಳಗಡೆ ವಿಸಿಟ್ ಮಾಡಿಸ್ತೀನಿ. ಫ್ರೆಂಡ್ಸ್, ಇದ್ರ ಡೀಟೇಲ್ಸ್ ಹೇಳೋದಾದರೆ ವೆಸ್ಟ್ ಫೇಸು, ನಾರ್ತ್ ಡೋರ್ ಬರುತ್ತೆ. ಎಲ್ಲ ಒಂದು ಈ ಮೇಲ್ಗಡೆದು ಮಾತ್ರ ಈಸ್ಟ್ ಡೋರ್ ಇದೆ, ಇದ್ದದೆಲ್ಲ ಮನೆಗಳು ನಾರ್ತ್ ಡೋರ್ ಬರ್ತದೆ. ಖಾತಾ ಬಂದು ಏಕಾತ ಪ್ಲಾನ್ ಅಪ್ರೂವಲ್ ಮಾಡಿ ಕಟ್ಟಿರುವಂಥ ಮನೆ. ನಿಮಗೆ ಯಾವ ಬ್ಯಾಂಕಲ್ಲಿ ಬೇಕಾದ್ರೂ ಲೋನ್ ಆಗುತ್ತೆ. ಒಳ್ಳೆ ಪಾಯಿಂಟ್ ಅಂದರೆ ಅದು. ರೇಟ್ ಬಂದು 1 ಕೋಟಿ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಇದೆ. ನೋಡಿ ಫ್ರೆಂಡ್ಸ್, ಮತ್ತೆ ನಿಮಗೆ ಕೆಳಗಡೆ ಕೂಡ ಇನ್ನೊಂದು ಸಾರಿ ತೋರಿಸಿದ್ದೀನಿ ಅಷ್ಟೇ. ಇದು ಬಿಲ್ಡಿಂಗ್ ಫೋಟೋ ಈಚೆಯಿಂದ ನೋಡೋದಾದರೆ ನೀವು ಇನ್ನೂ ಒಂದು ಸಾರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಯಾರಿಗಾದ್ರೂ ಬೇಕಾದರೆ ಮನೆ ನಿಜವಾಗೂ ಚೆನ್ನಾಗಿದೆ. ಅಲ್ವಾ? ದಯವಿಟ್ಟು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ, ಯಾರಿಗಾದ್ರೂ ಬೇಕಾದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಕಿಚನ್ ಬರುತ್ತೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಈ ಫಸ್ಟ್ ಫ್ಲೋರಲ್ಲಿ ಬಂದು ನಿಮಗೆ ಒಂದು ಸಿಂಗಲ್ BHK ಒಂದು ಹಾಲು ಕಿಚನು. ಅದು ಬಿಟ್ಟರೆ ಸೆಕೆಂಡ್ ಫ್ಲೋರ್ ಕೂಡ ಅದೇ ಥರ
ಒಂದು ಸಿಂಗಲ್ ಬೆಡ್ರೂಮ್, ಒಂದು ಹಾಲು ಕಿಚನ್ ಇದೆ. ಎಲ್ಲ ಬಾಡಿಗೆಗಿದ್ದಾರೆ. ಎಲ್ಲರೂ ಕೆಲಸಕ್ಕೆ ಹೋಗಿರೋದ್ರಿಂದ ಯಾವ ಮನೆಯೂ ಓಪನ್ ಇಲ್ಲ. ಹಾಗಾಗಿ ನಾನು ಮನೆ ತೋರಿಸೋ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಎಷ್ಟು ಮನೆ ಇದೆ ಅಂತ ಡೀಟೇಲ್ಸ್ ಅಷ್ಟೇ ಕೊಟ್ಟಿರ್ತೀನಿ. ಒಂದು ಹಾಲು ಕಿಚನ್ ಏನೋ ಓಪನ್ ಇದೆ, ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ. ಸಾರಿ, ಎ ಖಾತಾ, ಬಿ ಖಾತಾ ಅಲ್ಲ, ಎ ಖಾತಾ ಇದು. ಎ ಖಾತಾ ಪ್ಲಾನ್ ಅಪ್ರೂವಲ್ ಕೂಡ ರೆಡಿ ಇರೋವಂಥ ಮನೆ. ಪ್ಲಾನ್ ಅಪ್ರೂವಲ್ ಆಗಿದೆ. ಈ ಸೊತ್ತು ಕೂಡ ರೆಡಿ ಇದೆ ನೋಡಿ. ಇದು ಹಾಲು ಕಿಚನ್ನು. ಸೇಮ್ ಒಟ್ಟು 3 ಹಾಲು ಕಿಚನ್ ಇದೆ. 2 ಸಿಂಗಲ್ ಬೆಡ್ರೂಮ್ ಇದೆ, 1 ಡಬಲ್ ಬೆಡ್ರೂಮ್ ಇದೆ. ಬನ್ನಿ, ಈಗ ನಾನು ಫುಲ್ಲು ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಮೇಲ್ಗಡೆ ಕೂಡ ಒಂದು ಹಾಲು ಕಿಚನ್ ಓಪನ್ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಟಾಪಲ್ಲಿ ಇದೊಂದು ಮನೆ ಖಾಲಿಯಾಗಿದೆ. ಪೇಂಟ್ ಕೂಡ ಹೊಡ್ಸೋಕ್ಕೆ ರೆಡಿ ಮಾಡಿದ್ದಾರೆ. ಅದು ಬುಕ್ ಆಗಿದೆ ಬಾಡಿಗೆಗೆ. ನೀವಿದ್ದು ಒಂದು ಮನೆಗೆ ಡಬಲ್ ಬೆಡ್ರೂಮಲ್ಲಿ ಇದ್ದುಕೊಂಡ್ರು ಮಿನಿಮಮ್ ಒಂದು 25,000 ರೆಂಟ್ ಬರುವಂಥ ಮನೆ ಆಗಿರ್ತದೆ. ಫುಲ್ ರೆಂಟಿಗೆ ಕೊಟ್ಟರೆ ನಿಮಗೆ ಮಿನಿಮಮ್ 25, ಕೆಳಗಡೆದೊಂದು 15,000 ಅಂದ್ರೆ 40,000 ರೂಪಾಯಿ ರೆಂಟ್ ಬರುವಂಥ ಮನೆ. ಇದು ಇನ್ನೊಂದು ಹಾಲು ಕಿಚನ್ ಮೇಲ್ಗಡೆ ಇರೋವಂಥದ್ದು. ಫುಲ್ಲು ನಾನು ನಿಮಗೆ ಮನೆ ಇಷ್ಟೇ ತೋರ್ಸೋಕ್ಕಾಗೋದು, ಯಾಕಂದರೆ ಎಲ್ಲ ಮನೆಯಲ್ಲೂ ಬಾಡಿಗೆಗಿದ್ದಾರೆ. ಎಲ್ಲರೂ ಕೆಲಸಕ್ಕೆ ಹೋಗಿರೋ ಉದ್ದೇಶದಿಂದ ಎಲ್ಲ ಮನೆಯೂ ತೋರ್ಸೋಕ್ಕಾಗಿಲ್ಲ. ನೀವು ಬಂದಾಗ ನಾನು ಒಳಗಡೆ ವಿಸಿಟ್ ಮಾಡಿಸ್ತೀನಿ. ಫ್ರೆಂಡ್ಸ್, ಇದ್ರ ಡೀಟೇಲ್ಸ್ ಹೇಳೋದಾದರೆ ವೆಸ್ಟ್ ಫೇಸು, ನಾರ್ತ್ ಡೋರ್ ಬರುತ್ತೆ. ಎಲ್ಲ ಒಂದು ಈ ಮೇಲ್ಗಡೆದು ಮಾತ್ರ ಈಸ್ಟ್ ಡೋರ್ ಇದೆ. ಇದ್ದದೆಲ್ಲ ಮನೆಗಳು ನಾರ್ತ್ ಡೋರ್ ಬರ್ತದೆ. ಖಾತಾ ಬಂದು ಎ ಖಾತಾ, ಪ್ಲಾನ್ ಅಪ್ರೂವಲ್ ಮಾಡಿ ಕಟ್ಟಿರುವಂಥ ಮನೆ. ನಿಮಗೆ ಯಾವ ಬ್ಯಾಂಕಲ್ಲಿ ಬೇಕಾದರೂ ಲೋನ್ ಆಗುತ್ತೆ. ಒಳ್ಳೆ ಪಾಯಿಂಟ್ ಅಂದರೆ ಅದು. ರೇಟ್ ಬಂದು 1 ಕೋಟಿ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಇದೆ. ನೋಡಿ ಫ್ರೆಂಡ್ಸ್, ಮತ್ತೆ ನಿಮಗೆ ಕೆಳಗಡೆ ಕೂಡ ಇನ್ನೊಂದು ಸಾರಿ ತೋರಿಸಿದ್ದೀನಿ ಅಷ್ಟೇ. ಇದು ಬಿಲ್ಡಿಂಗ್ ಫೋಟೋ ಈಚೆಯಿಂದ ನೋಡೋದಾದರೆ ನೀವು ಇನ್ನೊಂದು ಸಾರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಯಾರಿಗಾದ್ರೂ ಬೇಕಾದರೆ ಮನೆ ನಿಜವಾಗೂ ಚೆನ್ನಾಗಿದೆ. ಅಲ್ವಾ? ದಯವಿಟ್ಟು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ. ಯಾರಿಗಾದ್ರೂ ಬೇಕಾದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.